ಅವರೆಲ್ಲ ಉತ್ತರ ಪ್ರದೇಶ ಮೂಲದವರು. ವಿಮಾನ ಏರಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬರ್ತಾ ಇದ್ರು. ಹೀಗೆ ಹೈಫೈ ಆಗಿ ಬೆಂಗಳೂರಿಗೆ ಬರ್ತಿದ್ದವರು ಮಾಡ್ತಿದ್ದೇನು ಅನ್ನೋದು ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಿ. ವಿಮಾನದಲ್ಲಿ ಬಂದು ಕಳ್ಳತನ, ರೈಲಿನಲ್ಲಿ ಪರಾರಿ, ಸಿಬ್ಬಂದಿ ವೇಷದಲ್ಲಿ ತಾಮ್ರದ ತಂತಿ ಕಳವು. ರಾಜಾರೋಷವಾಗಿ ಬಂದು ಜಂಕ್ಷನ್ ಬಾಕ್ಸ್ ಓಪನ್. ಅಕ್ಕಪಕ್ಕ ಯಾರಿದ್ರು ಡೋಂಟ್ ಕೇರ್. ಬಾಕ್ಸ್ ಓಪನ್ ಮಾಡಿ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಹೋಗ್ತಿರೋ ಇವರೇನು ರಿಪೇರಿ ಕೆಲಸ ಮಾಡೋಕೆ ಬಂದವರಲ್ಲ, ಬದಲಾಗಿ ಖತರ್ನಾಕ್ ಅಂತಾರಾಜ್ಯ ಕದೀಮರು. ಇವರೇ ನೋಡಿ ಆ ಅಂತಾರಾಜ್ಯ ಖದೀಮರು. ಉತ್ತರ ಪ್ರದೇಶ ಮೂಲದ ರವಿ ಚೌಹಾಣ್, ಶೋಕಿಲಾಲಾ ಸಂದೀಪ್, ಮಾಸ್ಟರ್ ಮೈಂಡ್ ಸೈಯದ್ ಜಾಹಿದ್ ಮೂವರು ವಿಮಾನದಲ್ಲೇ ಬೆಂಗಳೂರಿಗೆ ಬರ್ತಿದ್ರು. ಥೇಟ್ ಬಿಎಸ್ಎನ್ಎಲ್ ಸಿಬ್ಬಂದಿ ರೀತಿ ವೇಷ ಧರಿಸ್ತಾ ಇದ್ರು. ಅನೇಕ ರಸ್ತೆ ಬದಿ ಇರೋ ಬಿಎಸ್ಎನ್ಎಲ್ ಜಂಕ್ಷನ್ ಬಾಕ್ಸ್ ಅನ್ನ ಒಡೆದು ಓಪನ್ ಮಾಡ್ತಿದ್ರು. ಬಳಿಕ ಅದರಲ್ಲಿದ್ದ ಮಾಡ್ಯೂಲ್ ಹಾಗೂ ಕಾಪರ್ ವೈರ್ಗಳನ್ನ ಕದಿತಾ ಇದ್ರು. ಇದೇ ರೀತಿ ಮಾರ್ಚ್ 17 ಹಾಗೂ 19ರಂದು ಸದಾಶಿವನಗರ, ಮತ್ತಿಕೆರೆ, ಮಲ್ಲೇಶ್ವರಂ ಹಾಗೂ ಯಶವಂತಪುರದಲ್ಲಿ ಕಳ್ಳತನ ಮಾಡಿದ್ರು. ಈ ಬಗ್ಗೆ ಬಿಎಸ್ಎನ್ಎಲ್ ಅಧಿಕಾರಿಗಳು ಯಶವಂತಪುರ ಠಾಣೆಗೆ ದೂರು ಕೊಟ್ಟಿದ್ರು. ತನಿಖೆಗಿಳಿದ ಖಾಕಿ ಟೀಮ್ ಈ ಖತರ್ನಾಕ್ ಕದೀಮರ ಹೆಡೆಮುರಿ ಕಟ್ಟಿದೆ. ಈ ಖತರ್ನಾಕ್ ಖದೀಮರು ಮಾಡೋದು ಕಾಪರ್ ವೈರ್ ಕಳ್ಳತನವಾದ್ರು ಓಡಾಡ್ತಾ ಇದ್ದದ್ದು ಮಾತ್ರ ವಿಮಾನದಲ್ಲೇ. ಕಳ್ಳತನ ಮಾಡಲೆಂದೇ ಬಿಎಸ್ಎನ್ಎಲ್ ಯೂನಿಫಾರ್ಮ್ ಹೊಲಿಸಿಕೊಂಡಿದ್ದ ಇವರು ಹಲವು ರಾಜ್ಯಗಳಲ್ಲಿ ಕಳ್ಳತನ ಮಾಡಿದ್ದಾರೆ. ಸದ್ಯ ಖಾಕಿ ಬಲೆಗೆ ಬಿದ್ದಿರುವ ಈ ಖದೀಮರಿಂದ 7 ಲಕ್ಷ ಮೌಲ್ಯದ ಮಾಡ್ಯೂಲ್ ಹಾಗೂ ಕಾಪರ್ ಕೇಬಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.